ಇನ್ನು ಸರ್ಕಾರ ಉರುಳಿಸಲು ಪ್ರತಿಪಕ್ಷಗಳು ಕುತಂತ್ರದ ರಾಜಕಾರಣ ಮಾಡ್ತಾ ಇವೆ ಅಂತ ಚಿತ್ರನಟ ಹಾಗೂ ಬಿಜೆಪಿ ನಾಯಕ ಜಗ್ಗೇಶ್ ಆರೋಪಿಸಿದ್ದಾರೆ. ಬಿಜೆಪಿ ಪ್ರತಿಭಟನೆಗೂ ಮುನ್ನ ಮಾತನಾಡಿದ ಅವರು, ಠೇವಣಿ ಕಳೆದುಕೊಳ್ಳುವಂತೆ ಮಾಡಿರೋ ಜನರೇ ಜೆಡಿಎಸ್ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆಂದು ಕಿಡಿಕಾರಿದ್ರು. ರಾಜ್ಯಪಾಲರೇ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರೆ ಮಠ ಸೇರ್ಕೊಳ್ಳೋ ಪ್ರೋಗ್ರಾಮ್ ಇದೆ ಅಂತ ಡೈಲಾಗ್ ಹೊಡೆದ್ರು. ಇದು ಮಹಾಭಾರತದಲ್ಲಿ ತಾವೆಲ್ಲ ಕಂಡಿದ್ದೀರಿ. ಈ ರಾಜಕಾರಣ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದು ಇಂದಿನ ಗ್ರಂಥಗಳೇ ಹೇಳ್ಕೊಟ್ಬಿಟ್ಟಿದ್ದಾವೆ. ಅದನ್ನು ಭಾಳ ಚೆನ್ನಾಗಿ ಪರಿಪಾಲಿಸ್ತಿದ್ದಾರೆ. ಯಾವ ರೀತಿ ಅಂದರೆ, ಚೆನ್ನಾಗಿರೋನು ಚೆನ್ನಾಗಿಲ್ಲ, ಸರಿಗಿರೋನು ಸರಿ ಇಲ್ಲ ಅನ್ನೋ ಒಂದು ಮಾನದಂಡನ ಇವತ್ತು 100 ಬಾರಿ ಒಂದು ಸುಳ್ಳನ್ನು ಹೇಳಿ ಅದನ್ನು ನಿಜ ಮಾಡುವಂಥ ಒಂದು ಕಾರ್ಯಕ್ರಮ. ಇವತ್ತು JDS ಮತ್ತು ಕಾಂಗ್ರೆಸ್ಸಿನ ತಾಳಕ್ಕೆ ತಕ್ಕನಂತೆ ಒಬ್ಬ ರಾಜ್ಯಪಾಲ ಕುಣಿಯೋ ಥರ ಮಾಡಿಕೊಂಡು ಇವತ್ತು ಈ ಸುಸೂತ್ರವಾಗಿ ನಡೀತಾ ಇರುವಂಥ ಒಂದು ಸರ್ಕಾರವನ್ನು ಕೆಡುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭಾಳ ಹೀನಾಯವಾದ ರಾಜಕೀಯ ಮಾಡ್ತಿದೆ ಅಂತ ಪ್ರತಿಯೊಬ್ಬ ಮತದಾರರಿಗೂ ಮನವರಿಕೆ ಆಗಿದೆ. ಅವಕಾಶ ಕಾಯ್ತಿದ್ದಾರೆ. ಆಗಲೇ 3 ಉಪಚುನಾವಣೆಗಳು ಏನು ನಡೆದಿದ್ದಾವೆ, ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ನೀವು ಸರಿ ಇಲ್ಲ, ನೀವು ಸರಿ ಇದ್ದೀರಿ ಅಂತ. ಇದು ಅವ್ರ ಭಯ ಸ್ಟಾರ್ಟ್ ಆಗಿದೆ. ಹಾಗಾಗಿ ರಾಜ್ಯಪಾಲರನ್ನು ಬಳಸ್ಕೊತಿದ್ದಾರೆ. ಇವ್ರು ಎಲ್ಲದರಲ್ಲೂ ಸೋಲ್ತಾರೆ, ನಾವು ಎಲ್ಲದರಲ್ಲೂ ಗೆಲ್ತೀವಿ. ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಪಾಲರೇ ಸಿಕ್ಕಾಪಟ್ಟೆ ಟ್ರೈ ಮಾಡಬೇಡಿ, ಟ್ರೈ ಮಾಡಿ ನೀವು ಮಠ ಸೇರೋ ಪ್ರೋಗ್ರಾಮ್ ಇದೆ, ಹಾಗೆ ಬಿ ಕೇರ್ಫುಲ್ ಅಂತ ಹೇಳ್ತೀವಿ.